ದೇಶದ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಜಯ ಗಳಿಸಿರುವ ಹಿನ್ನೆಲೆಯಲ್ಲಿ ಇಳಕಲ್ ನಗರದ ಬಿಜೆಪಿ ಕಾರ್ಯಕರ್ತರು ಮಾಜಿ ಶಾಸಕರ ಗೃಹ ಕಚೇರಿಯಿಂದ ಬೈಕ್ ಮೂಲಕ ಘೋಷಣೆ ಕೂಗುತ್ತಾ ಕಂಠಿ ವೃತ್ತಕ್ಕೆ ಆಗಮಿಸಿ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಕಂಠಿ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರ ಪುತ್ರ ರಾಜಗೌಡರು ಪಾಟೀಲ್, ನಗರಸಭೆ ಮಾಜಿ ಅಧ್ಯಕ್ಷರು ಮಂಜುನಾಥ್ ಶೆಟ್ಟರ್, ಮಾಜಿ ಉಪಾಧ್ಯಕ್ಷರು ಸಂತೋಷ್ ಅಲಿ, ಪಕ್ಷದ ಹಿರಿಯರು ಎಂ.ಆರ್. ಪಾಟೀಲ್, ಸುಗ್ರೇಶ್ ನಾಗಲೊಟ್ಟಿ, ಚಂದ್ರಶೇಖರ್ ಏಕಪಟೆ, ಆನಂದ್ ಚಲವಾದಿ, ರಾಘವೇಂದ್ರ ಸೂರೆ, ಪರಶುರಾಮ್ ಬಿಸಲದಿನ್ನಿ, ವೀರೇಶ್ ಮನ್ನಾಪುರ್, ವಿಜಯ್ ಕುಮಾರ್ ಜಾಲ್ಗರ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂದು ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವು ಸರಿಸುಮಾರು 48 ಸೀಟುಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಒಂದು ಧೂಳಿಪಟವಾಗಿ ಆಡಳಿತ ಮಾಡತಕ್ಕಂಥ ಆಮ್ ಆದ್ಮಿ ಪಕ್ಷವು ಕೂಡ ತಾನೇನಂದ್ರೆ ಕೇವಲ 22 ಸೀಟನ್ನು ಪಡೆದುಕೊಳ್ಳುವ ಮೂಲಕ ಅದೇನಂದ್ರೆ ಸ್ವಲ್ಪ ವಿಶ್ವಾಸವನ್ನು ತಗೊಂಡಿದೆ. ಈಗೇನಂದ್ರೆ ನಾವು ಕಾಂಗ್ರೆಸ್ನವ್ರು ಹೇಳ್ತಿರ್ತಾರ, ಏನೋ ಬಿಜೆಪಿ ಅದಾತು ಇದಾತು ನರೇಂದ್ರ ಮೋದಿಜಿಯವರು ಏನೇನೋ ಮಾತಾಡ್ತಿರ್ತಾರ. ಆದ್ರೆ ಈ ಫಲಿತಾಂಶದಿಂದ ನಮ್ಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಒಂದು ಆಡಳಿತ ಇಂದು ಮಾಡಿದ ತನಕ. ಉದಾಹರಣೆ ನಮ್ಮ ದೆಹಲಿ ನೋಡಿದ್ರೆ ಗೊತ್ತಾಗುತ್ತೆ, ಮತದಾರರು ನಮ್ಮ ನರೇಂದ್ರ ಮೋದಿಜಿಯವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತು ಪಕ್ಷವನ್ನು ಮುಂದೆ ನಾವು ಯಾವ ರೀತಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನು ನಮ್ಮ ನರೇಂದ್ರ ಮೋದಿಜಿಯವರು ಪೂರೈಸ್ತಾರಂತೆ ಹೇಳ್ತಾರೆ. बोलो भारत माता की जय, बोलो भारत माता की जय, ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಮೊನ್ನೆ ನಡೆದಂತ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ದಿವಸ ಫಲಿತಾಂಶ ಬಂದಿದ್ದು ಭಾರತೀಯ ಜನತಾ ಪಕ್ಷ ಎಲ್ಲ ಎಕ್ಸಿಟ್ ಪೋಲ್ನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಆಮ್ ಆದ್ಮಿ 50-50 ಅನ್ನೋ ಒಂದು ಎಕ್ಸಿಟ್ ಪೋಲ್ ಇದ್ರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚಿನ ಸಂಖ್ಯಾಬಲದೊಂದಿಗೆ ಬಹುಮತದಿಂದ ಆಯ್ಕೆ ಬಂದಿದೆ. ಅದೇ ರೀತಿ ಲೋಕಸಭೆ ಚುನಾವಣೆ ಆದ ನಂತರ ಇದು ನಡೆದಂಥ 3 ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಚುನಾವಣೆಯಲ್ಲಿ ಗೆಲ್ತಾ ಇದೆ. ಜಾರ್ಖಂಡ್ ಇರ್ಬೋದು, ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇದೀಗ ತಾನೇ ದೆಹಲಿ ಚುನಾವಣೆಯಲ್ಲಿ ಇದನ್ನು ನೋಡಿದರೆ ಮುಂಬರುವಂಥ ದಿನಮಾನದಲ್ಲಿ ಈ ಕರ್ನಾಟಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದಿರೋದು 2 ರಾಜ್ಯದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಮುಂಬರುವಂಥ ಜನರು ಮೋದಿಯವರ ಏನು ಡೆವಲಪ್ಮೆಂಟ್ ಇದೆ ಆ ಒಂದು ಅವರ ಡೆವಲಪ್ಮೆಂಟಿನ ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡ್ತಾರೆ ಅಂತ ಹೇಳಿ ನಮ್ಮಲ್ಲಿ ಚುನಾವಣೆಯಲ್ಲಿ ಡೆಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಬಿಜೆಪಿ ಪಕ್ಷವು ಬಹುಮತದಿಂದ ಆರಿಸಿ ಬಂದಿದೆ. ನಮ್ಮ ನರೇಂದ್ರ ಮೋದಿಜಿಯವರ ಆಡಳಿತ ವೈಖರಿಯನ್ನು ನೋಡಿ ಜನರು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ವಿಫಲವಾಗಿದೆ ಡೆಲ್ಲಿಯಲ್ಲಿ. ಅದೇ ಪರಿಸ್ಥಿತಿ ಇಲ್ಲಿ ಕರ್ನಾಟಕದಲ್ಲಿ ಬರುತ್ತಿದ್ದು ಮುಂದಿನ ದಿಕ್ಸೂಚಿ ಆಗಿದೆ ಅಂತ ಹೇಳಿ ಅಲ್ಲಿ ಕಳೆದ 10 ವರ್ಷಗಳಿಂದ ದೆಹಲಿ ಆಡಳಿತದಲ್ಲಿ ಆಮ್ ಆದ್ಮಿಯ ಪಕ್ಷ ಇತ್ತು. ಇವತ್ತು ಅಲ್ಲಿಯ ಸ್ಥಳೀಯ ಜನ ಆ ಸರ್ಕಾರ ಬೇಸತ್ತು ಕಸಬರಿಗೆಯನ್ನು ದಿವಾಳಿ ಮಾಡಿ ಅಲ್ಲಿ ಬಿಜೆಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೈತಿ. ಕಾಂಗ್ರೆಸ್ ಮುಕ್ತ ದೆಹಲಿಯನ್ನು ಮಾಡಿದೆ. ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಇನ್ನೂ 10 ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ. ನಾವೆಲ್ಲರೂ ನಮ್ಮ ಮನೆಯಲ್ಲಿ ಒಂದಿಷ್ಟು ಏನು ರಾಜ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಇವನ್ನೆಲ್ಲವನ್ನು ಬದಿಗೊತ್ತಿ ಅತಿ ಶೀಘ್ರದಲ್ಲಿ ನಾವೆಲ್ಲರೂ ಒಂದಾಗಿ ಪಕ್ಷವನ್ನು ಕಟ್ಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನು ಆಳಿಸ್ತೀವಿ. ಮುಂದೆ ಬರುವ ಸ್ಥಳೀಯ ಸಂಸ್ಥೆ ಆಗಲಿ ಮತ್ತು ಸಿದ್ದರಾಮಯ್ಯ ಈ ಭ್ರಷ್ಟಾಚಾರ ಸರ್ಕಾರವನ್ನು ತೊಲಗಿಸಿ ಬಿಜೆಪಿ ಪಕ್ಷ ಅತಿ ಶೀಘ್ರದಲ್ಲಿ ಅಧಿಕಾರ ಬರುತ್ತಂದು ನಮ್ಮಲ್ಲಿ ಎಲ್ಲರಲ್ಲಿ ವಿಶ್ವಾಸವಿದೆ. ಪಕ್ಷ ಕಟ್ಟುತ್ತೇವೆ, ಮುಂದೆ ಅಧಿಕಾರವನ್ನು ಅನುಭವಿಸ್ತೇವೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಲು ಎಲ್ಲ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ.